ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಬ್ರೆಡ್ ಆಮ್ಲೆಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ನಾನು ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಗೆ ಗ್ರೀನ್ ಚಿಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ಆನಿಯನ್ನ ನೀವು ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾತ್ರ ಫ್ರೈ ಮಾಡಿದ್ರೆ ಸಾಕು. ಅದಾದಮೇಲೆ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಲಾಸ್ಟ್ಗೆ, ಇಲ್ಲಾಂದರೆ ಹೇಗೂ ನೀವು ಹಾಕ್ಕೋಬೋದು, ಬಟ್ ಫಸ್ಟು ಆನಿಯನ್ ಹಾಕ್ಕೊಳ್ಳಿ, ಅದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ಆನಿಯನ್ ಆದಮೇಲೆ ಇದಿಷ್ಟು ಹಾಕ್ಕೊಂಡು ಆಮೇಲೆ ನಿಮಗೆ ಫೇವ್ರೇಟ್ ಏನಾದರೂ ಇದ್ದರೆ ಹಾಕ್ಕೋಬೋದು, ಬಟ್ ಯೂಶ್ವಲಿ ಇದನ್ನೇ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇದ್ದರೆ ಅದು ಫ್ಲೇವರ್ ಇನ್ನೂ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಸೊ ನಾನು ಕ್ಯಾಪ್ಸಿಕಮ್ನ ಹಾಕ್ತೀನಿ ಯಾವಾಗಲೂ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟರ್ಮರಿಕ್, ಆದಮೇಲೆ ಸಾಲ್ಟ್, ಹಳದಿ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಇದು ಜೀರಿಗೆ ಪೌಡರ್, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮ್ಯಾಟೊ ಕೆಚಪ್, ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬೇಡ ನಮ್ಮ ಮಕ್ಕಳಿಗೆ ಇದನ್ನು ಹಾಕಿ ಕೊಡೋಕ್ಕೆ ಇಷ್ಟ ಇಲ್ಲ, ಹೆಲ್ದಿ ಅಲ್ಲ ಅಂತ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಡೈಲಿ ಏನು ತಿನ್ನೋದಲ್ಲ, ಎಲ್ಲಾದರೂ ಅಪರೂಪಕ್ಕಲ್ವಾ, ಸೊ ಕೊಡ್ಬೋದು ಅಂತಿದ್ರೆ ನೀವು ಕೊಡ್ಬೋದು. ನಾನು ಗ್ರೀನ್ ಚಿಲ್ಲಿ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಸ್ಪೈಸಿ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಏಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ ಸಾಕು ಅಂತಿದ್ರೆ ನೀವು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನಾನು ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಆಫ್ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇನ್ನೊಂದು ಕಡೆ ನೀವೊಂದು ಪಾತ್ರೆಗೆ ಮೊಟ್ಟೆನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನಿಲ್ಲಿ ಇಬ್ಬರಿಗೆ ಮಾತ್ರ, ಸೊ 4 ಮೊಟ್ಟೆನ ಹಾಕಿದ್ದೀನಿ, ಚೆನ್ನಾಗಿ ಬೀಟ್ ಮಾಡಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಾಲ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಆ ಮಸಾಲೆಗೆ ಹಾಕಿದ್ದೀನಿ, ಬಟ್ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಸಪ್ಪೆ ಆಗ್ಬೋದೇನೋ. ನಾನು ಸಾಲ್ಟ್ ನೋಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪ್ಯಾನ್ಗೆ ಬ್ರೆಡ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಏನು ಬೇಕು ಅಂತಿಲ್ಲ. ನೀವು ಈ ರೀತಿ ನಾನ್ ಸ್ಟಿಕ್ ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು, ಅದು ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ. ನನಗೆ ಅದರಲ್ಲಿ ಅಷ್ಟು ಕಂಫರ್ಟ್ ಆಗಲ್ಲ, ನಾನು ಯಾವಾಗಲೂ ಇದರಲ್ಲೇ ಮಾಡೋದು. ಸೊ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಓಕೆ, ಬ್ರೆಡ್ಡು ಸ್ವಲ್ಪ ರೋಸ್ಟ್ ಆಗಬೇಕು ಅಷ್ಟೇ, ಜಾಸ್ತಿ ಏನು ಬೇಕಂತಿಲ್ಲ. ಅದು ರೋಸ್ಟ್ ಆದಮೇಲೆ ಮತ್ತೆ ಪ್ಯಾನ್ಗೆ ಆಯಿಲ್ನ ಹಾಕಿ ನೀವು ಏನು ರೆಡಿ ಮಾಡ್ಕೊಂಡಿಟ್ಟಿದ್ದೀರ ಆಮ್ಲೆಟ್ ಮಿಕ್ಸ್ ಅದನ್ನು ಹಾಕ್ಕೊಳ್ಳಿ. ಆದಮೇಲೆ ಅದರ ಮೇಲ್ಗಡೆ ಬ್ರೆಡ್ನ ಹಾಕ್ಕೊಳ್ಳಿ. ಓಕೆ, ನಾನಿಲ್ಲಿ 3 ಬ್ರೆಡ್ಡನ್ನು ಇಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಬ್ರೆಡ್ಡನ್ನು ಇಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅಷ್ಟೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಅದನ್ನು ಏನು ಟರ್ನ್ ಮಾಡ್ತೀರಾ, ನೀವು ಮೊಗ್ಚಿ ಹಾಕಿದ್ಮೇಲೆ ಅದು ಸ್ವಲ್ಪ ಬ್ರೆಡ್ ಸ್ವಲ್ಪ ಕರ್ಟ್ ಹೋಗ್ಬೋದು, ಅಲ್ಲೇ ಸೀದ್ ಹೋಗ್ಬೋದು. ಸೊ ಇದನ್ನು ಹಾಕಿದರೆ ಇನ್ನೂ ಏನೋ ಚೆನ್ನಾಗಿರತ್ತೆ ಅಂತ. ನೀವು ಈ ರೀತಿ ಬೇಕಿದ್ರೆ 2 ಇಡ್ಬೋದು, ಇಲ್ಲ 3 ಇಡ್ಬೋದು. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ, ಒಂದನ್ನು ಇಟ್ಟು ಅದ್ರ ಮೇಲೆ ಆಮ್ಲೆಟ್ ಹಾಕಿ ಅದರ ಮೇಲ್ಗಡೆ ಮತ್ತೆ ಬ್ರೆಡ್ ಇಡ್ತಾರೆ, ಹಾಗೂ ಮಾಡ್ಬೋದು. ಇದನ್ನೇ ಬೇಕಿದ್ರೆ 3, 2 ಹಾಕಿಬಿಟ್ಟು ಫೋಲ್ಡ್ ಕೂಡ ಮಾಡ್ಬೋದು. ಬಟ್ ನಾನು ಯೂಶ್ವಲಿ ಯಾವಾಗಲೂ ಇದೇ ಮೆಥಡಲ್ಲಿ ಮಾಡೋದು, ಇದೇ ರೀತಿಯಾಗಿ ಮಾಡೋದು. ನೀವು ಬೇಕಿದ್ರೆ 2 ಬ್ರೆಡ್ ಇಟ್ಬಿಟ್ಟು ಬೇಕಿದ್ರೆ ಅದನ್ನು ಡಬಲ್ ಆಗು ಮಾಡ್ಬೋದು. ಸೊ ಹೊಸದಾಗಿ ನೀವು ನನ್ನ ವಿಡಿಯೋ ನೋಡಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೇಗಿತ್ತು ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇದು ನನಗೆ ಆವಾಗ ಫಸ್ಟ್ ರೌಂಡ್ ಮಾಡಿದ್ದು ಹಸ್ಬೆಂಡ್ಗೆ ಪ್ಲೇಟ್ಗೆ ಹಾಕಿ ಕೊಟ್ಬಿಟ್ಟೆ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಿದ್ದಾರೆ, ಯಾಕೆಂದರೆ ಅವರು ಯಾವಾಗಲೂ ಇಷ್ಟ, ನಾವು ತಿಂತಾ ಇರ್ತೀವಲ್ಲ. ಸೊ ನೀವು ಟ್ರೈ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆಗೆ. ಬಾಯ್ ಬಾಯ್.